ಹೆಸರು ದೊಡ್ಡದು ವ್ಯಕ್ತಿತ್ವ ಚಿಕ್ಕದು ಎಂಬ ಹೆಸರಿನಲ್ಲಿ ಎಲ್ಲೋ ಇದ್ದ ಒಬ್ಬ ವ್ಯಕ್ತಿಯ ಕತೆ, ನಿಮ್ಮ ಜೀವನದ ಒಂದು ತುಣುಕು. ಎಲ್ಲೋ ಓದುತ್ತಿದ್ದ ಒಬ್ಬ ವ್ಯಕ್ತಿಯು ಕಿವಿಗೆ ಸರ್ಕಾರ ನೇಮಕಾತಿ ಕರೆದಿದೆ ಎಂದು ತಿಳಿದ ತಕ್ಷಣ ಏನೋ ಉತ್ಸುಕತೆಯಿಂದ ಹಿಂದು ಮುಂದೆ ನೋಡದೆ ಅರ್ಜಿ ಹಾಕೇ ಬಿಟ್ಟ. ಅದರಷ್ಟರಲ್ಲೇ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಆ ವ್ಯಕ್ತಿಗೆ ಕೆಲಸವು ಕೈ ಮಾಡಿ ಕರೆಯಿತು. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಒಬ್ಬ ಹುಡುಗ ಕೆಲಸದ ಮುಂಚೆ 3 ತಿಂಗಳ ಪರೀಕ್ಷೆಯ ಪೂರ್ವ ತಯಾರಿ ಮಾಡಿ ಅಂತೂ ಇಂತೂ ಪರೀಕ್ಷೆಯಲ್ಲಿ ಪಾಸು ಆದ. ಒಂದು ಕಡೆ ಪರೀಕ್ಷೆಯಲ್ಲಿ ಪಾಸಾಗಿದೆ ಎಂಬ ಖುಷಿ, ಇನ್ನೊಂದು ಕಡೆ ಇದು ಸರ್ಕಾರವಲ್ಲ ಎನ್ನುವುದು ದುಃಖ. ಅದರಂತೆ ಇಲಾಖೆಗೆ 2023 ಜನವರಿ 16ರಂದು ಕೆಲಸಕ್ಕೆ ಸೇರಿ ಬಿಟ್ಟನು. ಕೆಲಸಕ್ಕೆ ಸೇರಿದ ಹೊಸದರಲ್ಲಿ ಎಲ್ಲರೂ ಯಾವ ರೀತಿ ಸಂತೋಷ ಮನೆ ಮಾಡಿತು, ಅದೇ ರೀತಿ ಮುಂದುವರಿಸಿಕೊಂಡು ಹೋಗುತ್ತಿದ್ದ. ಮುಂದೆ ಹೋದಂತೆ ತಮ್ಮಲ್ಲಿಯೇ ಇರುವವರು ಅದನ್ನು ತಮಗೆ ಅವಶ್ಯಕತೆ ಎನ್ನುವಂತೆ ಬಳಸಲು ಪ್ರಾರಂಭಿಸಿದರು. ತನ್ನ ನೋವನ್ನು ಕೇಳುವವರು ಇಲ್ಲ, ಬಗೆಹರಿಸುವವರು ಇಲ್ಲ. ಆದರೆ ಒಬ್ಬ ಕಾರ್ಮಿಕ ಒಂದು ದಿನ ಮಾಡಿದ ಕೆಲಸಕ್ಕೆ 1000 ರೂಪಾಯಿ ಕೂಲಿ ಪಡೆದು ಸಂತೋಷನಾಗಿ ಜೀವನ ನಡೆಸುತ್ತಾನೆ. ಆದರೆ ಸರ್ಕಾರದ ಕೆಲಸ ಮಾಡುವ ಈ ವ್ಯಕ್ತಿಗೆ ಕಾರ್ಮಿಕರ ಸಮಾನ ವೇತನ ಕೊಡಲು ಲಭ್ಯ ಇರುವುದಿಲ್ಲ. ರೈತರ ನೋವನ್ನು ಮತ್ತು ರೈತರಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸುವ ವ್ಯಕ್ತಿಗೆ ದಿನವೇ ಉಳಿಯುವುದು 250ರಿಂದ 500 ರೂಪಾಯಿ. ಅದರಲ್ಲಿ ಅವನ ಜೀವನ ಸಾಗಿಸಬೇಕು. ಇದೇ ರೀತಿ ಮುಂದುವರೆದು ಇಲಾಖೆಗೆ ಸೇರಿದ ಎಲ್ಲರೂ ಸೇರಿಕೊಂಡು ಸಂಘವನ್ನು ರಚನೆ ಮಾಡುತ್ತಾರೆ. ಈ ಸಂಘದಲ್ಲಿ 6000 ಜನರಿಂದ ಹೆಚ್ಚಿನ ಜನರು ಸಂಘಕ್ಕೆ ಸೇರಿಕೊಂಡು ಇದರ ಉದ್ದೇಶ ಕಾರಣ ಒಬ್ಬ ವ್ಯಕ್ತಿಯಿಂದ ಸಾಧಿಸಲು ಆಗದನ್ನು ಗುಂಪಿನಿಂದ ಸಾಧಿಸಬಲ್ಲ ಎನ್ನುವ ಉದ್ದೇಶದಿಂದ ಎಲ್ಲರೂ ಸಂಘಕ್ಕೆ ಬೆಂಬಲವಾಗಿ ನಿಂತರು. ಹಂಗೂ ಹಿಂಗೂ ಒಂದು ದಿನ ಸಮಯ ಬಂದೇ ಬಿಟ್ಟಿತು. ದಿನಾಂಕ 26/3/2026ರಂದು ಹಿಂದೆ ಮಾಡಿಕೊಂಡ ಬರುತ್ತಿದ್ದ ಎಲ್ಲ ಕೆಲಸವನ್ನು ಸ್ಥಗಿತಗೊಳಿಸಿದರು. ಅದಕ್ಕೆ ಬೆಂಬಲವಾಗಿ ನಿಂತ 6000 ಜನರು ಒಗ್ಗಟ್ಟು. ಕೆಲಸ ಸ್ಥಗಿತಗೊಂಡ 2 ತಿಂಗಳ ಬಳಿಕ ಸರ್ಕಾರದೊಂದಿಗೆ ಮಾತುಕತೆ ನಡೆಯಿತು. ಎಲ್ಲ ಆಶಾಭಾವನ ಮೂಡಿದೆ. ಈ ಜೀತ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಲು ಎಲ್ಲರೂ ಕೈಜೋಡಿಸೋಣ. ಧನ್ಯವಾದಗಳು.